ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಏಕಾದಶಿ ಅಥವಾ ಉತ್ಪನ್ನ ಏಕಾದಶಿ 2024ರಲ್ಲಿ ಯಾವಾಗ ಬಂದಿದೆ, ಅದರ ಶುಭ ಮುಹೂರ್ತ ಯಾವಾಗ, ಪೂಜೆಯ ವಿಧಾನ ಹೇಗೆ, ಅದರ ಮಹತ್ವ ಜೊತೆಗೆ ಮಂತ್ರಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ನೀಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ. ಕಾರ್ತಿಕ ಮಾಸದ ಏಕಾದಶಿಯನ್ನು ಕಾರ್ತಿಕ ಏಕಾದಶಿ ಅಥವಾ ಉತ್ಪನ್ನ ಏಕಾದಶಿ ಅಂತ ಕರೀತಾರೆ. 2024ರ ಕಾರ್ತಿಕ ಏಕಾದಶಿಯನ್ನು ಯಾವ ಶುಭ ಮುಹೂರ್ತದಲ್ಲಿ ನಾವು ಆಚರಣೆ ಮಾಡಬೇಕು, ಅದರ ಮಹತ್ವ, ಪೂಜೆಯ ವಿಧಾನ, ಮುಹೂರ್ತ, ಮಂತ್ರಗಳು ಎಲ್ಲದ್ರ ಬಗ್ಗೆ ನೋಡೋಣ ಅಂತ ಹೇಳಿದ್ದೀನಿ. ಹಾಗೆಯೇ ನಮ್ಮ ಹಿಂದೂ ಧರ್ಮದಲ್ಲಿ ಬರುವಂತಹ ಪ್ರತಿಯೊಂದು ಏಕಾದಶಿಗೂ ಅದರದ್ದೇ ಆದ ಒಂದು ಮಹತ್ವ ಇರುತ್ತೆ. ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯನ್ನು ಉತ್ಪನ್ನ ಏಕಾದಶಿ ಅಥವಾ ಕಾರ್ತಿಕ ಏಕಾದಶಿ ಅಂತ ಕರೆಯುತ್ತಾರೆ. 2024ರ ಕಾರ್ತಿಕ ಮಾಸದ ಏಕಾದಶಿಯು ನವೆಂಬರ್ 26ರಂದು ಮಂಗಳವಾರ ಬಂದಿದೆ. ಈ ಶುಭ ದಿನದಂದು ವಿಷ್ಣು ದೇವನನ್ನು ಹಾಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಂಪ್ರದಾಯ ಇದೆ. ಈ ಏಕಾದಶಿಯ ದಿನದಂದು ದೇವಿ ಏಕಾದಶಿಯು ಜನಿಸಿದಳು ಅಂತ ಹೇಳಲಾಗುತ್ತೆ. ಆದ್ದರಿಂದ ಈ ಏಕಾದಶಿ ವ್ರತಕ್ಕೆ ಹೆಚ್ಚಿನ ಮಹತ್ವ ಇದೆ. ನಿಯಮಾನುಸಾರ ಈ ವ್ರತವನ್ನು ಆಚರಣೆ ಮಾಡಿದ್ರೆ ಮಾತ್ರ ಅದರ ಸಂಪೂರ್ಣ ಫಲ ನಮಗೆ ದೊರೆಯುತ್ತೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಉತ್ಪನ್ನ ಏಕಾದಶಿ 2024ರ ಶುಭ ಮುಹೂರ್ತ ಯಾವುದು ಅಂತ ಅಂದರೆ 2024ರ ನವೆಂಬರ್ 26ರಂದು ಮಂಗಳವಾರ ಉತ್ಪನ್ನ ಏಕಾದಶಿಯ ತಿಥಿಯ ಆರಂಭವಾಗತ್ತೆ. 2024ರ ನವೆಂಬರ್ 26ರಂದು ಮಂಗಳವಾರ ಮಧ್ಯರಾತ್ರಿ 1 ಗಂಟೆ 1 ನಿಮಿಷದಿಂದ ಶುರುವಾಗತ್ತೆ. ಹಾಗೆ ಈ ತಿಥಿಯ ಮುಕ್ತಾಯ ಬಂದು 2024ರ ನವೆಂಬರ್ 27ರಂದು ಬುಧವಾರ ಮುಂಜಾನೆ 3 ಗಂಟೆ 47 ನಿಮಿಷದವರೆಗೆ ಇರುತ್ತೆ. ಹಾಗೆ ಈ ಏಕಾದಶಿಯ ಪಾರಣ ಸಮಯ ಬಂದು 2024ರ ನವೆಂಬರ್ 27ರಂದು ಬುಧವಾರ ಬೆಳಗ್ಗೆ 10:30ಕ್ಕೆ ಇರುತ್ತೆ. ಈ ಕಾರ್ತಿಕ ಮಾಸದಲ್ಲಿ ಬರುವಂತಹ ಏಕಾದಶಿಯ ತಿಥಿಯನ್ನು ನಾವು ತುಂಬ ಉತ್ಪನ್ನವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನು ಉತ್ಪನ್ನ ಏಕಾದಶಿ ಅಂತ ಕರೀತಾರೆ. ಹಾಗಾದರೆ ಈ ಏಕಾದಶಿಯ ಮಹತ್ವ ಏನು ಅಂತ ನೋಡೋದಾದರೆ, ಭವಿಷ್ಯೋತ್ತರ ಪುರಾಣ ಸೇರಿದಂತೆ ಹಲವಾರು ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಉತ್ಪನ್ನ ಏಕಾದಶಿಯ ಮಹತ್ವವನ್ನು ವಿವರಣೆ ಮಾಡಿದ್ದಾರೆ. ಅದರಲ್ಲಿ ಈ ಪುರಾತನ ಪಠ್ಯವು ರಾಜ ಯುಧಿಷ್ಠಿರ ಮತ್ತು ಶ್ರೀಕೃಷ್ಣನ ನಡುವಿನ ಸಂಭಾಷಣೆಯನ್ನು ವಿವರಿಸುತ್ತೆ. ಈ ಪವಿತ್ರ ದಿನದ ಮಹತ್ವವನ್ನು ಇದು ಪ್ರಸ್ತುತಪಡಿಸುತ್ತೆ. ಉತ್ಪನ್ನ ಏಕಾದಶಿಯು ಶ್ರದ್ಧಾ ಮತ್ತು ಭಕ್ತಿಯಿಂದ ಆಚರಿಸುವುದು ಭಕ್ತರಿಗೆ ಅಪಾರ ಆಧ್ಯಾತ್ಮಿಕ ಪ್ರತಿಫಲವನ್ನು ತರುತ್ತೆ ಅನ್ನುವ ನಂಬಿಕೆ ಇದೆ. ಭಕ್ತರು ಸಂಕ್ರಾಂತಿಯಂತಹ ಮಂಗಳಕರ ಹಬ್ಬಗಳ ಸಮಯದಲ್ಲಿ ದೇವರನ್ನ ಪೂಜಿಸಿ ಗಳಿಸಿದ ಪುಣ್ಯದಷ್ಟೇ ಈ ಫಲವನ್ನು ಈ ವ್ರತದಿಂದ ಗಳಿಸುತ್ತಾರೆ ಅನ್ನುವ ನಂಬಿಕೆಯೂ ಸಹ ಇದೆ. ಈ ದಿನ ದಾನ ಮತ್ತು ಧರ್ಮದ ಕಾರ್ಯಗಳನ್ನು ಮಾಡುವ ಮೂಲಕ ಭಕ್ತರು ಬ್ರಹ್ಮ, ಮಹೇಶ್ವರ ಮತ್ತು ವಿಷ್ಣುವಿನ ಅನುಗ್ರಹವನ್ನು ಪಡೆಯಬಹುದು. ಪ್ರಾಮಾಣಿಕ ಭಕ್ತಿಯಿಂದ ಅನುಯಾಯಿಗಳು ದೈವಿಕ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಅನುಭವಿಸಬಹುದು. ಇಂತಹ ಉತ್ಕೃಷ್ಟವಾದಂತಹ ಏಕಾದಶಿಯ ಪೂಜೆಯ ವಿಧಾನ ಹೇಗೆ ಅಂತಂದರೆ, ಉತ್ಪನ್ನ ಏಕಾದಶಿಯ ದಿನದಂದು ಮುಂಜಾನೆ ಎದ್ದು ಶಂಖವನ್ನು ಊದಿ ನಂತರ ಸ್ನಾನವನ್ನು ಮಾಡಬೇಕಾಗತ್ತೆ. ಭಗವಾನ್ ವಿಷ್ಣುವನ್ನು ಧ್ಯಾನಿಸಿ ಹಾಗೆ ಸ್ಮರಣೆಯನ್ನು ಮಾಡಬೇಕಾಗತ್ತೆ. ಹಾಗೆಯೇ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಭಗವಾನ್ ವಿಷ್ಣುವಿನ ವಿಗ್ರಹವನ್ನು ಪಂಚಾಮೃತದಿಂದ ಅಭಿಷೇಕ ಮಾಡಬೇಕಾಗತ್ತೆ. ಜೊತೆಗೆ ಈ ವಿಷ್ಣುವನ್ನು ಶ್ರೀಗಂಧ, ಕುಂಕುಮ ಮತ್ತು ಅಕ್ಷತೆಯಿಂದ ಅಲಂಕರಿಸಿ ಮತ್ತು ಹೂವುಗಳನ್ನು ಅರ್ಪಿಸಬೇಕಾಗತ್ತೆ. ಧೂಪ ದೀಪವನ್ನು ಹಚ್ಚಿ ವಿಷ್ಣುವನ್ನು ಪೂಜಿಸಬೇಕಾಗತ್ತೆ. ಲಾಸ್ಟ್ಗೆ ಭಗವಂತನಿಗೆ ಆರತಿಯನ್ನು ಮಾಡಿ ವಿಷ್ಣುವಿನ ಮಂತ್ರಗಳನ್ನು ಪಠಣೆ ಮಾಡಬೇಕಾಗತ್ತೆ. ಹಾಗಾದರೆ ಕೆಲವೊಂದಷ್ಟು ಮಂತ್ರಗಳು ನಮಗೆ ಗೊತ್ತಿರುತ್ತೆ. ಒಂದು ವೇಳೆ ಗೊತ್ತಿಲ್ಲ ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಇದು ಮೊದಲನೇ ಮಂತ್ರ. ಎರಡನೇ ಮಂತ್ರ ಹೀಗಿದೆ: ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಹಾಗೆ ಮೂರನೇ ಮಂತ್ರ: ಓಂ ಶ್ರೀ ತ್ರಿಪುರಾಯ ವಿದ್ಮಹೆ ತುಳಸಿ ಪತ್ರಾಯ ಧೀಮಹಿ ತನ್ನೋ ತುಳಸಿ ಪ್ರಚೋದಯಾತ್. ಮತ್ತೊಮ್ಮೆ ಹೇಳ್ತೀನಿ: ಓಂ ಶ್ರೀ ತ್ರಿಪುರಾಯ ವಿದ್ಮಹೆ ತುಳಸಿ ಪತ್ರಾಯ ಧೀಮಹಿ ತನ್ನೋ ತುಳಸಿ ಪ್ರಚೋದಯಾತ್. ನಾಲ್ಕನೆಯ ಮಂತ್ರ: ಮಂಗಳಂ ಭಗವಾನ್ ವಿಷ್ಣು
ಮಂಗಳಂ ಗರುಡಧ್ವಜ ಮಂಗಳಂ ಪುಂಡರೀಕಾಕ್ಷ ಮಂಗಳಾಯ ತನೋಹರಿ. ಮತ್ತೊಮ್ಮೆ ಹೇಳ್ತೀನಿ, ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡಧ್ವಜ ಮಂಗಳಂ ಪುಂಡರೀಕಾಕ್ಷ ಮಂಗಳಾಯ ತನೋಹರಿ. ಇನ್ನು 5ನೇ ಮಂತ್ರ, ಓಂ ಶ್ರೀ ವಿಷ್ಣುವೇ ಚ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಮತ್ತೊಮ್ಮೆ ಹೇಳ್ತೀನಿ, ಓಂ ಶ್ರೀ ವಿಷ್ಣುವೇ ಚ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಈ ದಿನ ಆದಷ್ಟು ವಿಷ್ಣುವಿನ ಭಜನೆಗಳನ್ನು ಕೇಳಿ, ವಿಷ್ಣು ಸಹಸ್ರನಾಮ ಓದಿ, ಅಥವಾ ಓದೋಕ್ಕಾಗಲಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ನಿಮಗೆ ಆಲ್ರೆಡಿ ವಿಷ್ಣು ಸಹಸ್ರನಾಮ ಹೇಳಿರೋ ಅಂತಹ ವಿಡಿಯೋಸ್ಗಳು ಸಿಗುತ್ತೆ. ಅದನ್ನು ಕೇಳೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲಗಳು, ದುಃಖಗಳು ಕಡಿಮೆಯಾಗಿ ಮನಸ್ಸನ್ನು ಸಂತೋಷ ಹಾಗೆ ಶಾಂತಿಯಿಂದ ಇಟ್ಕೊಳ್ಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಉತ್ಪನ್ನ ಏಕಾದಶಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇತರರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ, ನಾನು ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರ.